ಶೋಗಳಿಂದ ಸಾಕಷ್ಟು ಸಾಮಾನ್ಯ ಜನರು ಸೆಲೆಬ್ರಿಟಿಗಳಾದ ಅನೇಕ ಉದಾಹರಣೆಗಳಿದೆ. ಬಿಗ್ ಬಾಸ್ ಶೋ ಮೊದಲು ಸೆಲೆಬ್ರಿಟಿಗಳಿಗೆ ಮಾತ್ರ ಮೀಸಲಾಗಿದ್ದು, ಆನಂತರದ ದಿನಗಳಲ್ಲಿ ಸಾಮಾನ್ಯ ಜನರಿಗೂ ಕೂಡ ವೇದಿಕೆಯನ್ನು ಸೃಷ್ಟಿ ಮಾಡಿತ್ತು. ಅದಲ್ಲದೆ ಕನ್ನಡದ ಅನೇಕ ರಿಯಾಲಿಟಿ ಶೋಗಳಿಂದ ಅನೇಕ ಪ್ರತಿಭೆಗಳು ಬೆಳಕಿಗೆ ಬಂದಿದೆ. ಸಾಮಾನ್ಯರಂತೆ ಬದುಕುತ್ತಿದ್ದ ಅವರನ್ನು ಸ್ಟಾರ್ ಮಾಡಿ ಸೆಲೆಬ್ರಿಟಿಯನ್ನಾಗಿ ಮಾಡಿದ ಕೀರ್ತಿ ರಿಯಾಲಿಟಿ ಶೋಗೆ ಸಲ್ಲುತ್ತೆ. ಈ ರೀತಿ ಸಿಕ್ಕಿದ ಅವಕಾಶಗಳನ್ನು ಹಲವರು ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ. ಕೆಲವರು ಸಿನಿಮಾಗಳಲ್ಲಿ ಮಿಂಚುತ್ತಿದ್ದಾರೆ, ಇನ್ನು ಕೆಲವರು ಕಿರುತೆರೆಯಲ್ಲಿ ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಂಡಿದ್ದಾರೆ. ಹೀಗೆ ರಿಯಾಲಿಟಿ ಶೋಗಳಿಂದ ಬೆಳಕಿಗೆ ಬಂದಂತಹ ಪ್ರತಿಭೆಗಳು ಯಾರ್ಯಾರು ಅಂತ ಇದೀಗ ನೋಡೋಣ. ಸೊ ಇಂಟ್ರೆಸ್ಟಿಂಗ್ ಆಗಿರುವಂಥ ಈ ಒಂದು ವಿಡಿಯೋನ ನೀವು ಸ್ಕಿಪ್ ಮಾಡದಂತೆ ಪೂರ್ತಿಯಾಗಿ ನೋಡ್ರಿ. ಹಾಗೂ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ವಿಡಿಯೋನ ನೀವು ಲೈಕ್ ಮಾಡಿ, ಯಾಕಂತಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಪ್ರಥಮ್. ಬಿಗ್ ಬಾಸ್ ಕನ್ನಡ ಸೀಸನ್ 4ರ ಮುಂಚೆ ಒಳ್ಳೆ ಹುಡುಗ ಪ್ರಥಮ್ ಯಾರು ಎಂಬುದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಅದಕ್ಕೂ ಮುನ್ನ ದೇವ್ರವನೇ ಬಿಡು ಗುರು ಎಂಬ ಸಿನಿಮಾವನ್ನು ಕೂಡ ಇವರು ನಿರ್ದೇಶನವನ್ನು ಮಾಡಿದರು. ಆದರೆ ಆ ಒಂದು ಸಿನಿಮಾ ರಿಲೀಸ್ ಆಗಿರಲಿಲ್ಲ. ಬಳಿಕ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಂಥ ಇವರು ರಾತ್ರೋರಾತ್ರಿ ಫೇಮಸ್ ಆದರು. ಜೊತೆಗೆ ಬಿಗ್ ಬಾಸ್ ಸೀಸನ್ 4ರ ವಿನ್ನರ್ ಕೂಡ ಆದರು. ಶೋನಿಂದ ಹೊರಬರುತ್ತಿದ್ದಂತೆ ಹೀರೋ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿಯನ್ನು ಕೊಡ್ತಾರೆ. ಸಾಕಷ್ಟು ಅವಕಾಶಗಳು ಅವರನ್ನು ಆರಿಸಿ ಬಂದವು. ಸದ್ಯ ಪ್ರಥಮ್ ಹಲವು ಸಿನಿಮಾಗಳಲ್ಲಿ ಇದೀಗ ನಾಯಕನಾಗಿ ನಟಿಸ್ತಾ ಇದ್ದಾರೆ. ಕಾವ್ಯ ಗೌಡ. ನಟಿ ಕಾವ್ಯ ಗೌಡ ಕೂಡ ರಿಯಾಲಿಟಿ ಶೋನಿಂದ ಬೆಳಕಿಗೆ ಬಂದಂತಹ ಪ್ರತಿಭೆ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಮೂಡಿ ಬಂದಂತಹ ಪ್ಯಾಟೆ ಹುಡುಗಿರ ಕಾಡಿಗೆ ಬಂದರು ರಿಯಾಲಿಟಿ ಶೋನ ಮೂಲಕ ಇವರು ಗುರುತಿಸಿಕೊಂಡರು. ಈ ರಿಯಾಲಿಟಿ ಶೋ ಮುಗಿಯುತ್ತಿದ್ದಂತೆ ಮೀರಾ ಮಾಧವ ಧಾರಾವಾಹಿಯಲ್ಲಿಯೂ ಕೂಡ ಇವರು ನಟನೆಯನ್ನು ಮಾಡ್ತಾರೆ. ಮುಂದೆ ಗಾಂಧಾರಿ ಸೀರಿಯಲ್ನಲ್ಲಿ ಇವರು ದೃಷ್ಟಿ ಹಾಗೂ ದೀಪ್ತಿ ಎಂಬ ದ್ವಿಪಾತ್ರದಲ್ಲಿಯೂ ಕೂಡ ಕಾಣಿಸ್ಕೊಳ್ತಾರೆ. ಆ ನಂತರ ರಾಧಾರಮಣ ಧಾರಾವಾಹಿಯಲ್ಲಿ ನಟಿಸಿದ್ದಂಥ ಕಾವ್ಯ ಇದೀಗ ಸದ್ಯ ನಟನೆಯಿಂದ ಅಂತರವನ್ನು ಕಾದುಕೊಂಡಿದ್ದಾರೆ. ನಿವೇದಿತಾ ಗೌಡ. ಟಿಕ್ಟಾಕ್ ವಿಡಿಯೋಗಳ ಮೂಲಕ ಗುರುತಿಸಿಕೊಂಡಂತಹ ನಿವೇದಿತಾ ಗೌಡ ಬಿಗ್ ಬಾಸ್ ಕನ್ನಡ ಸೀಸನ್ 5ರಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದ್ದರು. ಜನಸಾಮಾನ್ಯರ ವಿಭಾಗದಲ್ಲಿ ದೊಡ್ಡಮನೆಗೆ ಸೇರಿದ್ದಂತಹ ಇವರು ಫೈನಲಿಸ್ಟ್ ಆದರು. ಈ ಶೋ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆಯನ್ನು ತಂದುಕೊಡ್ತು. ಆನಂತರ ಇವರು ಚಂದನ್ ಶೆಟ್ಟಿರವರೊಂದಿಗೆ ಮದುವೆಯನ್ನು ಆಗ್ತಾರೆ. ಕೆಲ ಆಲ್ಬಮ್ ಸಾಂಗ್, ರಿಯಾಲಿಟಿ ಶೋ ಹಾಗೂ ಕೆಲವು ಸಿನಿಮಾಗಳಲ್ಲಿ ಕೂಡ ಇವರು ನಾಯಕಿಯಾಗಿ ನಟಿಸಿದ್ದಾರೆ. ಸದ್ಯ ಚಂದನ್ ಶೆಟ್ಟಿ ಅವರೊಂದಿಗೆ ಡಿವೋರ್ಸನ್ನು ಪಡೆದುಕೊಂಡಿರುವಂತಹ ನಿವೇದಿತಾ ಸಿನಿಮಾ ಹಾಗೂ ಕಿರುತೆರೆಯಲ್ಲಿ ಇದೀಗ ಬ್ಯುಸಿಯಾಗಿದ್ದಾರೆ. ಕೋಳಿ ರಮ್ಯಾ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾದವಾದಂತಹ ಪ್ಯಾಟೆ ಹುಡುಗರು ಕಾಡಿಗೆ ಬಂದರು ರಿಯಾಲಿಟಿ ಶೋನಲ್ಲಿ ರಮ್ಯಾ ಭಾಗವಹಿಸಿದ್ದರು. ಈ ಶೋನ ನಿರೂಪಕರಾಗಿದ್ದಂಥ ಅಕುಲ್ ಬಾಲಾಜಿ ಇವರಿಗೆ ಕೋಳಿ ರಮ್ಯಾ ಅಂತ ಹೆಸರಿಡ್ತಾರೆ. ಮುಂದೆ ರಮ್ಯಾ ಇದೇ ಹೆಸರಿನಿಂದ ಜನಪ್ರಿಯರಾದರು. ಆನಂತರ ಸೊಸೆ ತಂದ ಸೋಬೆಗೆ ಧಾರಾವಾಹಿಯಲ್ಲಿ ಕೂಡ ಇವರು ನಟನೆಯನ್ನ ಮಾಡ್ತಾರೆ. ಮಿಥುನ ರಾಶಿ ಧಾರಾವಾಹಿಯಲ್ಲಿ ಇವರು ಖಳನಾಯಕಿಯಾಗಿ ಆಕ್ಟಿಂಗ್ ಅನ್ನು ಕೂಡ ಮಾಡ್ತಾರೆ. ಅಂಡ್ ಇವರು ಕೇಸ್ ನಂಬರ್ 18/9 ಸಿನಿಮಾದಲ್ಲಿಯೂ ಕೂಡ ನಟಿಸಿದ್ದಾರೆ. ಸುನಾಮಿ ಕಿಟ್ಟಿ. ವೃತ್ತಿಯಲ್ಲಿ ತರಕಾರಿ ಮಾರಾಟಗಾರರಾದ ಮೈಸೂರು ಮೂಲದ ಸುನಾಮಿ ಕಿಟ್ಟಿ ಇಂಡಿಯನ್ ರಿಯಾಲಿಟಿ ಶೋನಲ್ಲಿ ಆಯ್ಕೆಯಾಗ್ತಾರೆ. ಈ ಶೋನಿಂದ ಅವರಿಗೆ ಸಿಕ್ಕಾಪಟ್ಟೆ ಜನಪ್ರಿಯತೆ ಕೂಡ ಸಿಕ್ಕಿತು. ಅಂಡ್ ಅವರು ಈ ಒಂದು ರಿಯಾಲಿಟಿ ಶೋನ ವಿನ್ನರ್ ಕೂಡ ಆಗ್ತಾರೆ. ಅಲ್ಲಿಂದ ಅವರ ಬದುಕಿನ ಅದೃಷ್ಟವೇ ಬದಲಾಯಿತು. ನಂತರ ಅವರು ಕಲರ್ಸ್ ಕನ್ನಡದ ಡ್ಯಾನ್ಸಿಂಗ್ ಸ್ಟಾರ್ ರಿಯಾಲಿಟಿ ಶೋನಲ್ಲಿಯೂ ಕೂಡ ಭಾಗವಹಿಸ್ತಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 3ರಲ್ಲಿ ಇವರು ಭಾಗವಹಿಸ್ತಾರೆ. ಆ ನಂತರದಲ್ಲಿ ಇವರಿಗೆ ಸಾಕಷ್ಟು ಸಿನಿಮಾದ ಅವಕಾಶಗಳು ಸಿಕ್ಕಿತು. ಬಳಿಕ ಅನೇಕ ವಿವಾದಗಳಿಗೆ ಗುರಿಯಾದ ಸುನಾಮಿ ಕಿಟ್ಟಿ ಸದ್ಯ ಸಿನಿಮಾ ರಂಗದಿಂದ ದೂರ ಉಳಿದಿದ್ದಾರೆ. ನಯನ ಪುಟ್ಟಸ್ವಾಮಿ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಪ್ಯಾಟೆ ಹುಡುಗರ ಹಳ್ಳಿ ಲೈಫ್ ರಿಯಾಲಿಟಿ ಶೋನ ಮೂಲಕ ಕಿರುಪರದೆಗೆ ಕಾಲಿಟ್ಟಂತಹ ನಯನ ಪುಟ್ಟಸ್ವಾಮಿ ಒಂದು ಶೋನ ವಿನ್ನರ್ ಆಗಿಯೂ ಕೂಡ ಇವರು ಹೊರಹೊಮ್ಮಿದ್ರು. ಆನಂತರ ETV ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದಂಥ ಅನಂತ್ ನಾಗ್ ರವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಂತಹ ಚಿಟ್ಟೆ ಹೆಜ್ಜೆ ಧಾರಾವಾಹಿಯಲ್ಲಿ ಕೂಡ ಇವರು ಆಕ್ಟಿಂಗ್ ಅನ್ನು ಮಾಡ್ತಾರೆ. ಆನಂತರ ಬಿಗ್ ಬಾಸ್ ಕನ್ನಡ ಸೀಸನ್ 6ರ ಸ್ಪರ್ಧಿಯಾಗಿ ಇವರು ಭಾಗವಹಿಸಿದ್ರು. ಜೊತೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ನಟನೆಯ ಪವರ್ ಸಿನಿಮಾದಲ್ಲಿಯೂ ಕೂಡ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಸದ್ಯ ಇವಾಗ ಪತಿಯೊಂದಿಗೆ ವಿದೇಶದಲ್ಲಿ ನೆಲೆಸಿದ್ದಾರೆ. ಶಶಿಕುಮಾರ್. ಆಧುನಿಕ ಮಾದರಿಯ ರೈತ ಅಂತಲೇ ಖ್ಯಾತಿಯನ್ನು ಗಳಿಸಿರುವಂಥ ಶಶಿಕುಮಾರ್ ಬಿಗ್ ಬಾಸ್ ಕನ್ನಡ ಸೀಸನ್ 6ರಲ್ಲಿ ಇವರು ಭಾಗವಹಿಸಿ ಈ ಒಂದು ಸೀಸನ್ನ ವಿನ್ನರ್ ಕೂಡ ಆದರು. ಆನಂತರ ಕೌಸಲ್ಯ ಕಲ್ಯಾಣ ಸಿನಿಮಾದ ಮೂಲಕ ಇವರು ನಾಯಕರಾಗಿ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ. ಮುಂದೆ ಇವರು ಮೆಹಬೂಬ ಚಿತ್ರದಲ್ಲಿಯೂ ಕೂಡ ನಟಿಸಿದ್ದಾರೆ. ಸೊ ಇದಿಷ್ಟು ಜನರು ರಿಯಾಲಿಟಿ ಶೋನ ಮೂಲಕ ಜನಪ್ರಿಯತೆಯನ್ನು ಪಡೆದುಕೊಂಡು ಇದೀಗ ಸೆಲೆಬ್ರಿಟಿಗಳಾಗಿದ್ದಾರೆ. ಇನ್ನು ಈ ಲೀಸ್ಟ್ನಲ್ಲಿ ಅನೇಕ ಜನರು ಇದ್ದಾರೆ. ಈ ಎಲ್ಲ ಚಾನ್ಸ್ಗಳನ್ನು ಇವರು ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ, ಇನ್ನು ಕೆಲವೊಬ್ರು ಇದನ್ನು ದುರುಪಯೋಗವನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರಲ್ಲಿ ಯಾರಾದರೂ ನಿಮಗೆ ಗೊತ್ತಿತ್ತು ಅಂತಂದರೆ ಪ್ರತಿಯೊಬ್ಬರು ಕಾಮೆಂಟಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಲೈಕ್ ಮಾಡ್ಕೊಳ್ರಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು.